ನನಗೆ ಯಾರೂ ಸಪೋರ್ಟ್ ಇಲ್ಲ, ಯಾರೂ ಇಲ್ಲ, ನನಗೆ ಬಂಧು ಇಲ್ಲ, ಬಳಗ ಇಲ್ಲ. ಇನ್ನು ಒಬ್ಬಳ ಮಗಳನ್ನು ಕಳ್ಕೊಂಡಿದ್ದೀನಿ. ದಯವಿಟ್ಟು ಅನನ್ಯ ಭಟ್ ಅಂತ. ಎಲ್ಲಿ ಓದ್ತಾ ಇದ್ರು ಮೇಡಮ್ ಅವರು? ಇಲ್ಲಿ MBBS ಮಣಿಪಾಲ್ ಕಸ್ತೂರ್ಬಾ ಹಾಸ್ಪಿಟ್ಲಲ್ಲಿ 6 ತಿಂಗಳು ಆಗಿದೆ ಅಷ್ಟೇ ಸೇರಿಸಿ. ತುಂಬ ಕಷ್ಟಪಟ್ಟು ಓದಿಸ್ತಾ ಇದ್ದೆ. ಅವಳಿದ್ದಿದ್ರೆ ನಾನು ಇವತ್ತು ಕಷ್ಟಪಡಬೇಕಾಗಿರಲಿಲ್ಲ. ಇವತ್ತು ಅವಳ ಆತ್ಮ ನನ್ನನ್ನು ಕಾಡ್ತಾ ಇದೆ. ಹಾಗಾಗಿ ಅವಳಿಗೊಂದು ಏನಾದರೂ ಇದರಿಂದ ಸಿಕ್ಕಿದ್ರೆ, ಅವಳ ಆಸ್ತಿ ಸಿಕ್ಕಿದ್ರೆ ನನಗೆ ಪುಣ್ಯ ಬರುತ್ತೆ ಅಂತ ಹೇಳ್ಕೊಂಡು ನಾನು ಇವತ್ತು ಕೇಳಿದ್ದೀನಿ. 2003 to 2025 ಒಂದಲ್ಲ ಎರಡಲ್ಲ 22 ವರ್ಷ. ಬರೋಬ್ಬರಿ 22 ವರ್ಷದ ಹಿಂದೆ ನಡೆದ ಒಂದು ಮಿಸ್ಸಿಂಗ್ ಸ್ಟೋರಿಗೆ ಈಗ ಜೀವ ಬಂದಿದೆ. ಹುದುಗಿ ಹೋಗಿದ್ದ ಸತ್ಯ ಎಳೆ ಎಳೆಯಾಗಿ ಬಿಚ್ಚಿಕೊಳ್ತಾ ಇದೆ. ಮತ್ತೆ ಕರುನಾಡು ಕರಾವಳಿ ಕಡೆ ತಿರುಗಿ ನೋಡುವಂತೆ ಮಾಡಿದೆ. ಕಣ್ಣೀರು, ದುಃಖ, ಹತಾಶೆ. 22 ವರ್ಷಗಳ ಹಿಂದೆ ನಡೆದ ಕಹಿ ನೆನಪು ಬಿಟ್ಟು ಈ ತಾಯಿ ಬಳಿ ಇನ್ನೇನು ಉಳಿದಿಲ್ಲ. ಅದ್ಯಾರ ಭಯದಿಂದಲೋ, ಪೊಲೀಸರ ದರ್ಪದಿಂದಲೋ ತನ್ನ ಮಗಳಿಗಾದ ಅನ್ಯಾಯವನ್ನ ತನ್ನ ಒಡಲಲ್ಲಿ ಬಚ್ಚಿಟ್ಟಿಕೊಂಡಿದ್ದ ಈ ತಾಯಿ ಈಗ ತನ್ನ ನೋವನ್ನ ಹೊರಹಾಕ್ತಾ ಇದ್ದಾಳೆ. ನನ್ನ ಮಗಳ ಜೀವ ಅಂತೂ ವಾಪಸ್ ತರೋಕೆ ಆಗಲ್ಲ, ಅವಳ ಅಸ್ಥಿ ಪಂಜರವಾದ್ರೂ ಕೊಡಿ ಅಂತ ಇಳಿ ವಯಸ್ಸಿನಲ್ಲಿ ನ್ಯಾಯಕ್ಕಾಗಿ ಅಂಗಲಾಗ್ತಾ ಇದ್ದಾರೆ. ಇವತ್ತಿಲ್ಲ ಅವಳು. ಅವಳಿದ್ದಿದ್ರೆ ನಾನು ಇವತ್ತು ಕಷ್ಟಪಡಬೇಕಾಗಿರಲಿಲ್ಲ. ಇವತ್ತು ಅವಳ ಆತ್ಮ ನನ್ನನ್ನು ಕಾಡ್ತಾ ಇದೆ. ಹಾಗಾಗಿ ಅವಳಿಗೊಂದು ಏನಾದರೂ ಇದರಿಂದ ಸಿಕ್ಕಿದ್ರೆ, ಅವಳ ಆಸ್ತಿ ಸಿಕ್ಕಿದ್ರೆ ನನಗೆ ಪುಣ್ಯ ಬರುತ್ತೆ ಅಂತ ಹೇಳ್ಕೊಂಡು ನಾನು ಇವತ್ತು ಕೇಳಿದ್ದೀನಿ. ಸುಜಾತಾ ಭಟ್ ಅವರ ಈ ನೋವಿನ ಕಥೆಯ ಕೇಂದ್ರ ಬಿಂದುವೆ ಅವರ ಮಗಳು ಅನನ್ಯ ಭಟ್. MBBS ವಿದ್ಯಾರ್ಥಿಯಾಗಿದ್ದ ಅನನ್ಯ ಭಟ್ ಬರೋಬ್ಬರಿ 22 ವರ್ಷಗಳ ಹಿಂದೆ ಧರ್ಮಸ್ಥಳದಲ್ಲಿ ಕಾಣೆಯಾಗ್ತಾಳೆ. ನಂತರ ಏನಾದ್ಲು, ಎಲ್ಲಿಗೆ ಹೋದ್ಲು, ಬದುಕಿದ್ದಾಳ, ಆಕೆಯನ್ನ ಯಾರಾದರೂ ಕಡೆಯದ್ದಾಗಿ ನೋಡಿದ್ದಾರಾ? ಯಾವುದು ಕೂಡ ಯಾರಿಗೂ ಗೊತ್ತಿಲ್ಲ. ಯಾಕಂದ್ರೆ ಪ್ರಕರಣ ಇನ್ನೂ ಹಸಿಯಾಗಿದ್ದಾಗಲೇ ಸುಜಾತಾ ಭಟ್ ಅವರು ಹೇಳುವಂತೆ ಪೊಲೀಸರು ದೂರು ಕೂಡ ದಾಖಲು ಮಾಡಿರಲಿಲ್ಲ. ಆದರೆ 22 ವರ್ಷದ ಹಳೆಯ ಘಟನೆ ಈಗ ಮೇಲಕ್ಕೆ ಬಂದಿರೋದ್ರಿಂದ ಯಾವ ಸ್ವರೂಪದಲ್ಲಿ ನ್ಯಾಯ ಸಿಗ್ಬೋದು? ಇಷ್ಟಕ್ಕೂ ಅನನ್ಯ ಭಟ್ಗೆ ನ್ಯಾಯ ಸಿಗೋದಕ್ಕೆ ಸಾಧ್ಯವಿದೆಯಾ? ಇವೆಲ್ಲವನ್ನ ಹೇಳ್ತಾ ಹೋಗ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಈ ವಿಡಿಯೋ ನೋಡುವ ಮೊದಲು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗಿ ನ್ಯಾಯದ ಪರವಾಗಿ ಎತ್ತುವ ಧ್ವನಿಗೆ ನೀವು ಕೂಡ ಧ್ವನಿ ಸೇರಿಸಿ. ಅನನ್ಯ ಭಟ್ ಮಣಿಪಾಲದಲ್ಲಿ ಮೆಡಿಕಲ್ ಓದ್ತಾ ಇದ್ದ ಹುಡುಗಿ. ಫಸ್ಟ್ ಇಯರ್ MBBS ಓದುತ್ತಿದ್ದಾಗ ತನ್ನ ಫ್ರೆಂಡ್ಸ್ ಜೊತೆ ಧರ್ಮಸ್ಥಳಕ್ಕೆ ಬಂದಿರ್ತಾಳೆ. ಅದೇ ಕೊನೆ. ಅಲ್ಲಿಂದ ಆಕೆ ವಾಪಸ್ ಬಂದಿಲ್ಲ. ಆಕೆಗೆ ಏನಾಯ್ತು ಎಂಬುದು ಆಕೆಯ ಫ್ರೆಂಡ್ಸ್ಗೂ ಗೊತ್ತಿಲ್ಲ. ಯಾಕಂದ್ರೆ ಧರ್ಮಸ್ಥಳದಲ್ಲಿ ಅನನ್ಯ ಭಟ್ರನ್ನ ಬಿಟ್ಟು ಆಕೆಯ ಫ್ರೆಂಡ್ಸ್ ಬಟ್ಟೆ ತರೋಕೆ ಅಂತ ಅವರ ಮನೆಗೆ ಹೋಗಿದ್ರಂತೆ. ವಾಪಸ್ ಬಂದು ನೋಡಿದ್ರೆ ಅನನ್ಯ ಭಟ್ ಅಲ್ಲಿ ಇರ್ಲಿಲ್ಲ. ಆಗ ಸುತ್ತಮುತ್ತ ಹುಡುಕಿರ್ತಾರೆ. ಅನನ್ಯ ಏನಾದ್ರು ಎಂಬುದು ಕೂಡ ಕೊನೆಗೂ ಗೊತ್ತಾಗಿಲ್ಲ. ಆ ಸಮಯದಲ್ಲಿ ಅನನ್ಯಳ ತಾಯಿ ಸುಜಾತಾ ಭಟ್ ಕೋಲ್ಕತ್ತಾದಲ್ಲಿ ಕೆಲಸ ಮಾಡ್ತಾ ಇದ್ರು. ಅನನ್ಯ ಫ್ರೆಂಡ್ಸ್ ಸುಜಾತಾ ಅವರಿಗೆ ವಿಷಯವನ್ನ ಮುಟ್ಟಿಸಿದ ಮೇಲೆ ಅವರು ಧರ್ಮಸ್ಥಳಕ್ಕೆ ಬಂದಿದ್ದಾರೆ. ಹಾಗೆ ಬಂದವರು ಮಗಳ ಬಗ್ಗೆ ದೂರು ಕೊಡಲು ಪೊಲೀಸ್ ಠಾಣೆಗೆ ಹೋಗ್ತಾರೆ. ಅವರು ಅಲ್ಲಿ ಬೈದು ಕಳಿಸ್ತಾರೆ ಪೊಲೀಸರು. ಅಂದ್ರೆ ಪೊಲೀಸರು ಒಬ್ಬಳು ಯುವತಿ ಕಾಣೆಯಾಗಿದ್ದಾಳೆ ಎಂಬ ವಿಷಯವನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಳೋದೇ ಇಲ್ಲ ಎಂಬುದು ಸುಜಾತಾ ಅವರು ಮಾಡುತ್ತಿರುವ ಆರೋಪ ಕೇಳಿದ್ರೆ ಗೊತ್ತಾಗುತ್ತೆ. ಮಗಳಿಗಾಗಿ ತನಗೆ ಗೊತ್ತಿರುವ ಕಡೆಗಳೆಲ್ಲ ಹುಡುಕಿದ ಮೇಲೆ ಸುಜಾತಾ ಭಟ್ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ರು ಎನ್ನುವುದು ಅವರ ಹೇಳಿರುವ ಮಾತಿನಿಂದ ಗೊತ್ತಾಗುತ್ತೆ. ಅಲ್ಲದೆ ಹಾಗೆ ಪೊಲೀಸರ ಬಳಿಗೆ ಹೋದಾಗ ಅವರು ಕೇಸ್ ದಾಖಲಿಸಿಕೊಳ್ಳದೆ ಬೈದು ಕಳಿಸ್ತಾರೆ. ನಂತರ ಧರ್ಮಸ್ಥಳದಲ್ಲಿ ಅವರ ಮೇಲೆ ಹಲ್ಲೆಯೂ ನಡೆದಿದೆ ಎನ್ನುವುದು ಸುಜಾತಾ ಈಗಾಗಲೇ ಹೇಳ್ಕೊಂಡಿದ್ದಾರೆ. ಇಪ್ಪತ್ತೆರಡು ವರ್ಷದ ನಂತರ ಅನನ್ಯ ಭಟ್ ಸಿಗ್ತಾಳ. 2003ರಲ್ಲಿ ತನ್ನ ಮೇಲೆ ಹಲ್ಲೆಯಾದ ನಂತರ ತಾನು ಈ ಪ್ರಕರಣವನ್ನ ಮುಂದುವರಿಸಲು ಸಾಧ್ಯವಾಗಿಲ್ಲ ಎಂದು ಅನನ್ಯಳ ತಾಯಿ ಸುಜಾತಾ ಹೇಳಿದ್ದಾರೆ. ಬೆಳೆದು ನಿಂತ ಮಗಳನ್ನ ಕಳೆದುಕೊಂಡ ಆ ತಾಯಿಯ ದುಃಖ, ಆಕೆಯನ್ನ ಆವರಿಸಿರಬಹುದಾದ ಅವರ ಆತಂಕ ಅದ್ಯಾವ ಮಟ್ಟಿನದ್ದು ಎನ್ನುವುದು ಈಗ ಊಹಿಸುವುದು ಕೂಡ ಕಷ್ಟ. ಸುಜಾತಾ ಅವರ ಮಾತಿನ ಪ್ರಕಾರ ಅವರು ತಮ್ಮ ಮಗಳು ಬದುಕಿ ಉಳಿದಿದ್ದಾಳೆ ಎಂಬ ಆಸೆಯನ್ನು ಕೂಡ ಬಿಟ್ಟುಬಿಟ್ಟಿದ್ದಾರೆ. ಅವರು ಈಗ ತಮ್ಮ ಮಗಳನ್ನ ಹುಡುಕಿ ಬಂದಿಲ್ಲ, ಬದಲಿಗೆ ಮಗಳ ಅಸ್ಥಿ ಪಂಜರ ಏನಾದರೂ ಸಿಗಬಹುದಾ ಎಂಬ ದೂರದ ಆಸೆ ಅವರಿಗಿದೆ. ಒಂದು ವೇಳೆ ಹಾಗೇನಾದರೂ ಅಸ್ಥಿ ಪಂಜರ ಸಿಕ್ಕರೆ ಮಗಳಿಗೆ ಶ್ರಾದ್ದ ಮಾಡಬಹುದು, ಅಂತ್ಯ ಸಂಸ್ಕಾರ ಪೂರೈಸಬಹುದು ಎಂಬ ದೂರದ ಆಸೆ ಈ ಹಿರಿಯ ಜೀವಕ್ಕಿದೆ. ಇಂಥ ದುಸ್ಥಿತಿ ಯಾವ ತಂದೆ ತಾಯಿಗೂ ಕೂಡ ಬರಬಾರದು.
ಇಷ್ಟಕ್ಕೂ ಧರ್ಮಸ್ಥಳ ಪರಿಸರದಲ್ಲಿ ಹಲವಾರು ಶವಗಳನ್ನು ತಾನು ಹೂತಿಟ್ಟಿದ್ದೇನೆ ಎಂಬ ಹೇಳಿಕೆಯನ್ನ ಧರ್ಮಸ್ಥಳದ ವ್ಯಕ್ತಿಯೊಬ್ಬರು ಮೊನ್ನೆ ಬೆಳ್ತಂಗಡಿಯ ಪ್ರಧಾನ ಸಿವಿಲ್ ನ್ಯಾಯಾಧೀಶರ ಮುಂದೆ ಹೇಳಿಕೆ ದಾಖಲಿಸಿದ್ದಾರೆ. ತಮ್ಮ ಹೇಳಿಕೆಗೆ ಪೂರಕವಾಗಿ ಅವರು ಒಂದು ಅಸ್ಥಿ ಪಂಜರದ ಅವಶೇಷಗಳನ್ನು ಕೂಡ ಒಪ್ಪಿಸಿದ್ದಾರೆ. ಈ ಅಸ್ಥಿ ಪಂಜರವನ್ನ ತಾವೇ ಹೊರ ತೆಗೆದಿರುವುದಾಗಿ ಹೇಳಿದ್ದಾರೆ. ಇದೊಂದು ಅಸ್ಥಿ ಪಂಜರದ ರೀತಿಯಲ್ಲಿ ಇನ್ನೂ ಬೇರೆ ಅಸ್ಥಿ ಪಂಜರಗಳು ಇದಾವಾ ಎನ್ನುವುದರ ಬಗ್ಗೆ ಇದುವರೆಗೂ ಪೊಲೀಸರಿಂದ ಸ್ಪಷ್ಟತೆ ಸಿಕ್ಕಿಲ್ಲ. ಇದರ ನಡುವೆಯೇ ರಾಜ್ಯ ಸರ್ಕಾರಕ್ಕೆ ಕರ್ನಾಟಕ ಮಹಿಳಾ ಆಯೋಗದ ಅಧ್ಯಕ್ಷೆ ಪತ್ರ ಬರೆದು ತನಿಖೆ ನಡೆಸಲು ವಿಶೇಷ ತನಿಖಾ ದಳವನ್ನು ರಚಿಸಬೇಕು ಎಂದು ಒತ್ತಾಯಿಸಿದ್ದಾರೆ. SIT ರಚನೆಯ ಮೂಲಕ ನ್ಯಾಯ ಕೊಡಿಸಬೇಕು ಎನ್ನುವ ಮನವಿ ಕೂಡ ಬಂದಿದೆ. ವಕೀಲರ ತಂಡ ಪ್ರತ್ಯೇಕವಾಗಿ CM ಸಿದ್ದರಾಮಯ್ಯನವರಿಗೆ ಇದೇ ಮಾದರಿಯ ಒತ್ತಾಯವನ್ನು ಕೂಡ ಮಾಡಿದೆ. ಆದರೆ ನ್ಯಾಯಾಧೀಶರ ಮುಂದೆ ಹೇಳಿಕೆ ದಾಖಲು ಮಾಡುವುದರಿಂದ ಶವ ಹೂತಿಟ್ಟಿದ್ದಾರೆ ಎಂಬ ಆರೋಪಗಳಿಗೆ ಜೀವ ಬಂದಿದೆ. ಹಾಗಿದ್ರೂ ತನಿಖೆ ಇನ್ನಷ್ಟೇ ಆರಂಭ ಆಗಬೇಕಿದೆ. ಹಾಗೊಂದು ವೇಳೆ ತನಿಖೆ ಆರಂಭಗೊಂಡ್ರೂ ಅಲ್ಲೇನಾದರೂ ಅಸ್ಥಿ ಪಂಜರಗಳು ಸಿಗ್ತಾವ ಎಂಬ ಪ್ರಶ್ನೆ ಇದ್ದೇ ಇದೆ. ಈಗ ಅನನ್ಯ ಭಟ್ ಪ್ರಕರಣದಲ್ಲೂ ಆಕೆ ನಿಜಕ್ಕೂ ಧರ್ಮಸ್ಥಳದಲ್ಲಿ ಸಾವಿಗೀಡಾಗಿದ್ದು ಆಕೆಯನ್ನ ಅವರ ತಾಯಿಯ ಅನುಮಾನದಂತೆ ಹೂತಿಟ್ಟಿದ್ರೆ ಮಾತ್ರ ಅಸ್ಥಿ ಪಂಜರ ಸಿಗಬಹುದೇನು ಎಂಬ ದೂರ ನಿರೀಕ್ಷೆಯಷ್ಟೇ ಈಗಿದೆ. ನಿಜಕ್ಕೂ ಈಗಾಗಲೇ ನ್ಯಾಯಾಧೀಶರ ಮುಂದೆ ಹೇಳಿಕೆ ದಾಖಲಿಸಿರುವ ವ್ಯಕ್ತಿಯೇ ಹೇಳಿರುವಂತೆ ಅಸ್ಥಿ ಪಂಜರಗಳು ಸಿಕ್ಕರೆ ಮಾತ್ರ ಈ ಎಲ್ಲ ನಿರೀಕ್ಷೆಗಳಿಗೆ ಉತ್ತರ ಸಿಗಬಹುದು. ಇಲ್ಲದೆ ಹೋದರೆ ನೇತ್ರಾವತಿ ನದಿಯಲ್ಲಿ ಹರಿದು ಹೋಗುವ ನೀರಿನಂತೆ ಈಗ ಎದ್ದಿರುವ ಆರೋಪಗಳು ಕೂಡ ಕಾಲಚಕ್ರದಡಿಯಲ್ಲಿ ಹರಿದು ಹೋಗುವ ಸಾಧ್ಯತೆಗಳು ಇದ್ದೇ ಇವೆ. ಏನೇ ಆದರೂ ಈಗ ಜವಾಬ್ದಾರಿ ರಾಜ್ಯ ಸರ್ಕಾರದ ಮೇಲಿದೆ. ನಿಜಕ್ಕೂ ಸಿದ್ದರಾಮಯ್ಯ ಸರ್ಕಾರ ಈಗ ಕೇಳಿ ಬರ್ತಿರುವ ಆರೋಪಗಳನ್ನೇ ಆಧರಿಸಿ ತನಿಖೆಗೆ ವಿಶೇಷ ತಂಡ ರಚಿಸುತ್ತಾ? ಹಾಗೊಂದು ವೇಳೆ ತಂಡ ರಚನೆಯಾದರೂ ಅವರು ಯಾವುದೇ ಒತ್ತಡಗಳಿಗೆ ಮಣಿಯದೆ ಕೆಲಸ ಮಾಡ್ತಾರಾ ಎಂಬ ಪ್ರಶ್ನೆಗಳಿಗೂ ಸದ್ಯಕ್ಕೆ ಉತ್ತರವಿಲ್ಲ. ನಮಸ್ಕಾರ.